Hello, my dear students. Welcome back to Learn Easily channel. She Walks in Beauty, poem by ಲಾರ್ಡ್ ಬೈರನ್. ಈ ಒಂದು ವಿಡಿಯೋದಲ್ಲಿ ನಾವು ಈ ಶಿ ವಾಕ್ಸ್ ಇನ್ ಬ್ಯೂಟಿ ಈ ಪದ್ಯದ ಒಂದು ಥೀಮ್ಸ್, ಸಮರಿ ಮತ್ತು ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಅನ್ನು ಕಲಿಯೋಣ. ಈ ವಿಡಿಯೋದ ಕೊನೆಯಲ್ಲಿ ನೀವು ಈ ಒಂದು ಪೊಯಮ್ನ ಥೀಮ್ಸ್ ಮತ್ತು ಸಮರಿಯ PDF ಅನ್ನು ಡಿಸ್ಕ್ರಿಪ್ಷನ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಶಿ ವಾಕ್ಸ್ ಇನ್ ಬ್ಯೂಟಿ ಈ ಒಂದು ಪ್ರಸಿದ್ಧವಾದಂತಹ ಒಬ್ಬ ರೊಮ್ಯಾಂಟಿಕ್ ಪೊಯೆಟ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ಲಾರ್ಡ್ ಬೈರನ್ ರವರು 1814ರಲ್ಲಿ ಬರೆದಂತಹ ಪೊಯಮ್ ಆಗಿರುತ್ತೆ. ಈ ಪೊಯಮನ್ನು ಬರೆಯೋದಕ್ಕೆ ಲಾರ್ಡ್ ಬೈರನ್ ರವರು ಒಬ್ಬ ಮಹಿಳೆಯನ್ನು ಭೇಟಿ ಆಗ್ತಾರೆ. ಆಕೆ ಕಪ್ಪು ಬಣ್ಣದ ಒಂದು ಡ್ರೆಸ್ಸನ್ನು ಹಾಕಿಕೊಂಡು ಅದರ ಮೇಲೆ ಬೆಳ್ಳಿಯ ನಕ್ಷತ್ರಗಳಂತಹ ಒಂದು ಅಲಂಕಾರವನ್ನು ಹೊಂದಿದ್ದಂತಹ ಒಬ್ಬ ರಿಲೇಟಿವನ್ನು ಮಿಸೆಸ್ ಅನ್ನೆ ಬೇಟ್ರಿಕ್ಸ್ ವಿಲ್ಮೋಟ್ ಅವರನ್ನು ಭೇಟಿಯಾದಾಗ ಅವರಿಗೆ ಆಕರ್ಷಿತರಾಗಿ ಈ ಕವಿತೆಯನ್ನು ಬರೀತಾರೆ. ಈ ಒಂದು ಕವಿತೆ ಕೇವಲ ದೈಹಿಕ ಆಕರ್ಷಣೆಯ ಬಗ್ಗೆಯಲ್ಲದೆ ಒಬ್ಬ ಮಹಿಳೆಯ ನೈಜ ಸೌಂದರ್ಯ ಮತ್ತು ಅವರ ಒಂದು ಆಂತರಿಕ ಶುದ್ಧತೆಯನ್ನು ಪ್ರಶಂಸಿಸುವಂತಹ ಒಂದು ಪದ್ಯವಾಗಿರುತ್ತೆ. ಈ ಪದ್ಯದ ಒಂದು ಮೇನ್ ಥೀಮ್ಗಳನ್ನು ನೋಡಿದಾಗ ಹಾರ್ಮೋನಿ ಆಫ್ ಆಪೋಸಿಟ್ಸ್ ಅಂತ, ಅಂದರೆ ಇದರ ಒಂದು ಮೇನ್ ಥೀಮ್ ಕತ್ತಲೆ ಮತ್ತು ಬೆಳಕಿನ ನಡುವಿನ ಒಂದು ಸಮತೋಲನ. ಇಲ್ಲಿ ಆಕೆಯ ಸೌಂದರ್ಯವು ಕೇವಲ ಪ್ರಖರವಾದಂತಹ ಬೆಳಕಿನಲ್ಲಿ ಇಲ್ಲ, ಅದರ ಬದಲಿಗೆ ನಕ್ಷತ್ರಗಳಿರುವ ರಾತ್ರಿಯಂತೆ ಕತ್ತಲು ಮತ್ತು ಬೆಳಕು ಈ ಎರಡರಲ್ಲಿ ಹಿತವಾಗಿ ಅದು ಕಾಣ್ತಾ ಇದೆ ಅಂತ ಕವಿ ಹೇಳ್ತಾರೆ. ಅದರ ಜೊತೆಗೆ ಫಿಸಿಕಲ್ ವರ್ಸಸ್ ಸ್ಪಿರಿಚುವಲ್ ಬ್ಯೂಟಿ, ಅಂದರೆ ಈ ಪದ್ಯದ ಮೊದಲ ಒಂದು ಸಾಲುಗಳನ್ನು ನೋಡಿದಾಗ ಆಕೆಯ ಕಪ್ಪು ಬಣ್ಣದ ಕೂದಲು ಮತ್ತು ಮುಖದ ಲಕ್ಷಣಗಳನ್ನು ವರ್ಣಿಸಿ ಕೊನೆಯಲ್ಲಿ ಆಕೆಯ ಗುಣದ ಬಗ್ಗೆ ಮಾತನಾಡ್ತಾರೆ. ಆಕೆಯ ಮುಖದ ಮೇಲಿನ ಒಂದು ಹೊಳಪು, ಆಕೆಯ ಪವಿತ್ರವಾದ ಮನಸ್ಸು, ಶುದ್ಧವಾದ ಹೃದಯದ ಒಂದು ಚಿತ್ರಣವನ್ನು ಬೈರನ್ ರವರು ತಿಳಿಸಿದ್ದಾರೆ. ಅದರ ಜೊತೆಗೆ ಪ್ರಪೋರ್ಷನ್ ಆಫ್ ಪರ್ಫೆಕ್ಷನ್, ಅಂದರೆ ಆಕೆಯ ಸೌಂದರ್ಯ ಎಷ್ಟು ನಿಖರವಾಗಿದೆ ಅಂದರೆ ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಸಹ ಆ ಪರಿಪೂರ್ಣ ಸೌಂದರ್ಯಕ್ಕೆ ಧಕ್ಕೆಯಾಗ್ತದೆ ಅಂತ ಕವಿ ಇಲ್ಲಿ ಅಭಿಪ್ರಾಯ ಪಡ್ತಾರೆ. ನಂತರ ಶಾಂತಿ ಮತ್ತು ಪ್ರಶಾಂತತೆ, ಸೆರೆನಿಟಿ ಆ್ಯಂಡ್ ಪೀಸ್, ಈ ಒಂದು ಪದ್ಯದ ಉದ್ದಕ್ಕೂ ಸಹ ಆಕೆಯನ್ನು ಡಿಸ್ಕ್ರೈಬ್ ಮಾಡೋದಕ್ಕೆ ಒಂದು ಸಾಫ್ಟ್ ಮತ್ತು ಕಾಮ್ ಮತ್ತು ಪ್ಯೂರ್ ಆದಂತಹ ಪದಗಳನ್ನು ಬಳಸಿ ಆಕೆಯ ಸೌಂದರ್ಯವು ಆಡಂಬರವಿಲ್ಲದ ಒಂದು ಘನತೆಯಿಂದ ಕೂಡಿರ್ತಕ್ಕಂತಹ ಒಂದು ಪೀಸ್ಫುಲ್ ಬ್ಯೂಟಿ ಅಂತಕ್ಕಂಥದ್ದನ್ನು ಇಲ್ಲಿ ಕವಿ ಬೈರನ್ ರವರು ಈ ಪದ್ಯದ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾದರೆ ಹೇಗೆ ಅವರನ್ನು ವರ್ಣಿಸಿದ್ದಾರೆ ಅಂತ ಈ ಒಂದು ಪದ್ಯವನ್ನು ಕಲಿತಾ ಸಾಗೋಣ. ಇಲ್ಲಿ ಮೊದಲಿಗೆ ಲಾರ್ಡ್ ಬೈರನ್ ರವರು ಮೊದಲ ಸಾಲುಗಳಲ್ಲಿ ಹೇಳ್ತಾರೆ, ಶಿ ವಾಕ್ಸ್ ಇನ್ ಬ್ಯೂಟಿ ಲೈಕ್ ದ ನೈಟ್ ಆಫ್ ಕ್ಲೌಡ್ಲೆಸ್ ಕ್ಲೈಮ್ಸ್ ಆ್ಯಂಡ್ ಸ್ಟಾರಿ ಸ್ಕೈಸ್. ನೋಡಿ, ಈ ಸಾಲಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಆಕೆಯ ಸೌಂದರ್ಯ ಹೇಗಿತ್ತು ಅಂದರೆ ಆಕೆ ಯಾವ ರೀತಿ ನಡೀತಾ ಇದ್ದಾಳೆ ಆ ಒಂದು ರಾತ್ರಿಯಲ್ಲಿ, ಅಂದರೆ ಆಕೆಯ ನಡಿಗೆಯು ಮೋಡಗಳಿಲ್ಲದ ಶುಭ್ರವಾದ ಮತ್ತು ನಕ್ಷತ್ರಗಳಂತೆ ಕೂಡಿದಂತಹ ಒಂದು ಆಕಾಶದಂತಿತ್ತು ಅಂತ. ಅಂದರೆ ಆಕೆಯ ನಡಿಗೆ, ಆಕೆಯ ಸೌಂದರ್ಯ ಹೇಗಿದೆ ಅಂದರೆ ಯಾವುದೇ ಮೋಡಗಳಿಲ್ಲ, ಕ್ಲಿಯರ್ ಆಗಿರ್ತಕ್ಕಂಥ ಆಕಾಶದಲ್ಲಿ ನಕ್ಷತ್ರಗಳನ್ನು ನೋಡಿದಾಗ ಎಷ್ಟು ಸೌಂದರ್ಯವಾಗಿ ಕಾಣುತ್ತೋ ಆ ರೀತಿಯಾಗಿ ಆಕೆ ಕಾಣ್ತಾ ಇದ್ಲು. ಇಲ್ಲಿ ಕವಿ ಆಕೆಯನ್ನು ಒಂದು ಪ್ರಖರವಾದ ಸೂರ್ಯನ ಬೆಳಕಿಗೆ ಹೋಲಿಸದೆ ಪ್ರಶಾಂತವಾದಂತಹ ರಾತ್ರಿಯ ಆಕಾಶಕ್ಕೆ ಒಂದು ಅವರನ್ನು ಹೋಲಿಕೆ ಮಾಡ್ತಾ ಇದ್ದಾರೆ. ಇದು ಆಕೆಯ ಸೌಂದರ್ಯದಲ್ಲಿರುವ ಒಂದು ಗಾಂಭೀರ್ಯ ಮತ್ತು ಒಂದು ಸೀಕ್ರೆಟ್ ಅಟ್ರಾಕ್ಷನ್, ರಹಸ್ಯಮಯವಾದಂಥ ಒಂದು ಆಕರ್ಷಣೆಯನ್ನು ಈ ಸಾಲುಗಳಲ್ಲಿ ಹೇಳ್ತಾರೆ. ಆ್ಯಂಡ್ ಆಲ್ ದಟ್ಸ್ ಬೆಸ್ಟ್ ಆಫ್ ಡಾರ್ಕ್ ಆ್ಯಂಡ್ ಬ್ರೈಟ್ ಮೀಟ್ ಇನ್ ಅರ್ ಆಸ್ಪೆಕ್ಟ್ ಆಫ್ ಅರ್ ಹೈಸ್. ನೋಡಿ, ಇಲ್ಲಿ ಹೇಳ್ತಾರೆ ಕತ್ತಲೆ ಮತ್ತು ಬೆಳಕಿನ ಅತ್ಯುತ್ತಮವಾದಂತಹ ಒಂದು ಆಸ್ಪೆಕ್ಟ್ಸ್, ಅಂಶಗಳು ಆಕೆಯ ಮುಖದ ಲಕ್ಷಣಗಳಲ್ಲಿ ಮತ್ತು ಆ ಕಣ್ಣುಗಳಲ್ಲಿ ಸೇರಿಕೊಂಡಿದೆ ಅಂತ ಹೇಳ್ತಾರೆ. ಅಂದರೆ ಆಕೆಯ ಒಂದು ಪರಿಪೂರ್ಣ ಸೌಂದರ್ಯವು ಕೇವಲ ಬೆಳಕಿನಲ್ಲಿಲ್ಲ, ಅದು ಕತ್ತಲೆ ಮತ್ತು ಬೆಳಕು ಇವೆರಡರ ಒಂದು ಅದ್ಭುತವಾದಂತಹ ಮಿಲನದಲ್ಲಿ ಅಥವಾ ಸಮತೋಲನದಲ್ಲಿದೆ ಅಂತ ಕವಿ ಲಾರ್ಡ್ ಬೈರನ್ ರವರು ತಿಳಿಸ್ತಾ ಇದ್ದಾರೆ. ದಸ್ mellowed to that tender light which heaven to gaudy day denies. ಅಂದರೆ ಆಕೆಯ ಮುಖದ ಮೇಲಿನ ಬೆಳಕು ಮೆಲೌಡ್, ಹಿತವಾಗಿದೆ. ಇಂತಹ ಮೃದುವಾದ ಪ್ರಖರವಾದ ಹಗಲಿಗೆ, ಗೇಡಿ ಡೇ ಅಂದರೆ ಪ್ರಖರವಾದ ಹಗಲಿಗೆ ಆ ಸ್ವರ್ಗವೂ ಸಹ ಸಮನಾಗಿಲ್ಲ ಅಂತ.
ಅಂದರೆ ಈ ಸಾಲುಗಳ ಅರ್ಥ, ಹಗಲಿನ ಬೆಳಕು ತುಂಬ ಆಡಂಬರದಿಂದ ಕೂಡಿರುತ್ತದೆ, ಆದರೆ ಆಕೆಯ ಸೌಂದರ್ಯವು ಅತ್ಯಂತ ನೈಸರ್ಗಿಕ ಮತ್ತು ಕಣ್ಣಿಗೆ ತಂಪು ನೀಡುವಂತಾದಂತಹ ಒಂದು ಸೌಂದರ್ಯವಾಗಿದೆ ಅಂತ ಹೇಳ್ತಾರೆ. ಒನ್ ಶೇಡ್ ದ ಮೋರ್, ಒನ್ ರೇ ದ ಲೆಸ್, ಅಂಡ್ ಆಫ್ ಇಂಪೇರ್ಡ್ ದ ನೇಮ್ಲೆಸ್ ಗ್ರೇಸ್. ಇಲ್ಲಿ ಆಕೆಯ ಸೌಂದರ್ಯದಲ್ಲಿ ಒಂದು ಸ್ವಲ್ಪ ನೆರಳು ಹೆಚ್ಚಾದರೂ ಅಥವಾ ಒಂದು ಆ ಬೆಳಕಿನ ಕಿರಣ ಕಡಿಮೆಯಾದರೂ ಆಕೆಯ ಒಂದು ಸೌಂದರ್ಯವು ವಿವರಿಸಲಾಗದಷ್ಟು ಹಾಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೇಮ್ಲೆಸ್ ಗ್ರೇಸ್, ವಿವರಿಸಲಾಗದಷ್ಟು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೆಸರಿಡೋದಕ್ಕೆ ಆಗೋದಿಲ್ಲ. ಒಂದು ಸ್ವಲ್ಪವೂ ಕಡಿಮೆಯಾದರೂ ಸಹ ಆಕೆಯ ಒಂದು ಸೌಂದರ್ಯವನ್ನು ನಾವು ವರ್ಣಿಸಲು ಆಗೋದಿಲ್ಲ ಅಂತ. ಆಕೆಯ ಒಂದು ಸೌಂದರ್ಯ ಒಂದೊಂದು ರೀತಿ ಅತಿಶೋಕ್ತಿ ಇಲ್ಲದ, ಅಂದರೆ ತುಂಬ ಆಡಂಬರವಾಗಿ ಹೇಳಲು ಸಾಧ್ಯವಲ್ಲದ, ಅತ್ಯಂತ ನಿಖರವಾದ ಮತ್ತು ಒಂದು ಫುಲ್ಫಿಲ್ಡ್, ಪರಿಪೂರ್ಣತೆಯಿಂದ ಕೂಡಿದೆ ಎಂಬುದನ್ನು ಇಲ್ಲಿ ಅವರು ಒತ್ತಿ ಹೇಳ್ತಾರೆ. ಆಕೆಯ ಬ್ಯೂಟಿಯಲ್ಲಿ ಯಾವುದೇ ರೀತಿ ಅತಿಶಯೋಕ್ತಿ ಇಲ್ಲ, ಆಡಂಬರತೆ ಇಲ್ಲ, ಆದರೆ ಆಕೆಯ ಒಂದು ಸೌಂದರ್ಯ ಒಂದು ಪರಿಪೂರ್ಣತೆಯಿಂದ ಕೂಡಿದಂತಹ ಸೌಂದರ್ಯ ಆಕೆಯದ್ದು ಅಂತ ಹೇಳ್ತಾರೆ. ವಿಚ್ ವೇವ್ಸ್ ಇನ್ ಎವ್ರಿ ರಾವೆನ್ ಟ್ರೀಸ್ ಆರ್ ಸಾಫ್ಟ್ಲಿ ಲೈಟನ್ಸ್ ಓವರ್ ಹರ್ ಫೇಸ್. ಆಕೆಯ ಸೌಂದರ್ಯ ಆಕೆಯ ಕಪ್ಪಾದ ಕೂದಲಿನ ಪ್ರತಿ ಸುರುಳಿಯಲ್ಲಿ ಅಲೆಯಂತೆ ಹರಿತಾ ಇದೆ. ಆಕೆಯ ಮುಖದ ಮೇಲೆ ಅದು ಮೃದುವಾಗಿ ಪ್ರಕಾಶಿಸ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲಿ ರೇವನ್ ಎಂಬತಕ್ಕಂಥದ್ದು ಕಪ್ಪು ಬಣ್ಣವನ್ನು ಸೂಚಿಸುತ್ತೆ. ಆಕೆಯ ಕಪ್ಪು ಕೂದಲು ಮತ್ತು ಹೊಳೆಯುವ ಮುಖದ ನಡುವಿನ ವ್ಯತ್ಯಾಸವು ಆಕೆಯನ್ನು ಮತ್ತಷ್ಟು ಸುಂದರವಾಗಿಸಿದೆ, ತುಂಬ ಬ್ಯೂಟಿಫುಲ್ ಆಗಿ ಕಾಣುವಂತೆ ಮಾಡ್ತಾ ಇದೆ. ಆಕೆಯ ಕಪ್ಪು ಕೂದಲು ಆಕೆಯ ಬಿಳಿಯ ಮುಖಕ್ಕೆ ಆಕೆಯ ಒಂದು ಸೌಂದರ್ಯವನ್ನು ಇನ್ನೂ ಹೆಚ್ಚಿಸ್ತಾ ಇದೆ ಅಂತ ಹೇಳ್ತಾರೆ. ವೇರ್ ಥಾಟ್ಸ್ ಸೆರೆನ್ಲಿ ಸ್ವೀಟ್ ಎಕ್ಸ್ಪ್ರೆಸ್ ಹೌ ಪ್ಯೂರ್ ಹೌ ಡಿಯರ್ ದೇರ್ ಡ್ವೆಲ್ಲಿಂಗ್ ಪ್ಲೇಸ್. ಆಕೆಯ ಮುಖದ ಮೇಲಿನ ಭಾವನೆಗಳು ಅತ್ಯಂತ ಪ್ರಶಾಂತವಾಗಿವೆ. ಆ ಆಲೋಚನೆಗಳು ನೆಲೆಸಿರುವ ಆಕೆಯ ಮನಸ್ಸು ಎಷ್ಟು ಶುದ್ಧ ಮತ್ತು ಪ್ರಿಯವಾದದ್ದು ಎಂಬುದು ಆ ಮುಖದ ಮೂಲಕ, ಆಕೆಯ ಮುಖದ ಮೇಲೆ ಆ ಸೌಂದರ್ಯದ ಮೂಲಕ ವ್ಯಕ್ತ ಆಗ್ತಾ ಇದೆ ಅಂತ. ಇಲ್ಲಿ ಕವಿ ಲಾರ್ಡ್ ಬೈರನ್ ರವರು ಆಕೆಯ ದೈಹಿಕ ಸೌಂದರ್ಯದಿಂದ ಆಂತರಿಕ ಸೌಂದರ್ಯದ ಕಡೆಗೆ ಗಮನ ಹರಿಸ್ತಾ ಇದ್ದಾರೆ. ಸುಂದರ ಮುಖವು ಸುಂದರವಾದ ಮತ್ತು ಪವಿತ್ರವಾದ ಮನಸ್ಸಿನ ಪ್ರತಿಬಿಂಬ ಎಂಬುದನ್ನು ಅವರು ಇಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ. ಅಂಡ್ ಆನ್ ದಟ್ ಚೀಕ್ ಅಂಡ್ ಓವರ್ ದಟ್ ಬ್ರೋ ಸೋ ಸಾಫ್ಟ್ ಸೋ ಕಾಮ್ ಯೆಟ್ ಎಲಕ್ವೆಂಟ್. ಇಲ್ಲಿ ಆಕೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಆಕೆಯ ಕೆನ್ನೆಗಳ ಮೇಲೆ, ಹಣೆಯ ಮೇಲೆ ಒಂದು ರೀತಿಯ ಒಂದು ಮೃದುತ್ವ, ಒಂದು ಶಾಂತತೆ ಇದೆ. ಅವು ಮಾತನಾಡದಿದ್ದರೂ ಎಲ್ಲವನ್ನ ಹೇಳ್ತಾ ಇದೆ. ಆಕೆಯ ಮುಖದ ಒಂದು ಮುಖದ ಕೆನ್ನೆಗಳು, ಹಣೆ, ಆ ಮೃದುತ್ವ, ಶಾಂತತೆ, ಆಕೆ ಏನು ಮಾತಾಡಿದ್ರು ಅವೆಲ್ಲವೂ ಆಕೆಯ ಒಂದು ಸೌಂದರ್ಯವನ್ನು ಹೇಳುವಂತಿದೆ ಅಂತ. ಆಕೆಯ ಮುಖದ ಪ್ರತಿಯೊಂದು ಭಾಗವು ಆಕೆಯ ಮೌನವಾದ ಆದರೆ ಪ್ರಭಾವಶಾಲಿಯಾದ ಆಕೆಯ ವ್ಯಕ್ತಿತ್ವ, ಅಂದರೆ ಆಕೆಯ ಪರ್ಸನಾಲಿಟಿಯನ್ನು ಸಾರ್ತಾ ಇದೆ. ಆಕೆಯ ಒಂದು ವ್ಯಕ್ತಿತ್ವವನ್ನು ಆ ಒಂದು ಮುಖದ ಭಾಗಗಳು ತಿಳಿಸ್ತವೆ ಅಂತ ಹೇಳ್ತಾರೆ. ಇನ್ನು ಕೊನೆಯ ಸಾಲುಗಳಿಗೆ ಬಂದಾಗ, ದ ಸ್ಮೈಲ್ಸ್ ದಟ್ ವಿನ್ ದ ಟಿಂಟ್ಸ್ ದಟ್ ಗ್ಲೋ ಬಟ್ ಟೆಲ್ ಆಫ್ ಡೇಸ್ ಇನ್ ಗುಡ್ನೆಸ್ ಸ್ಪೆಂಟ್, ಎ ಮೈಂಡ್ ಅಟ್ ಪೀಸ್ ವಿತ್ ಆಲ್ ಬಿಲೋ, ಎ ಹಾರ್ಟ್ ಹೂಸ್ ಲವ್ ಈಸ್ ಇನ್ನೋಸೆಂಟ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ದ ಸ್ಮೈಲ್ಸ್ ದಟ್ ವಿನ್ ದ ಟಿಂಟ್ಸ್ ದಟ್ ಗ್ಲೋ. ಮನವನ್ನು ಗೆಲ್ಲುವ ಆಕೆಯ ನಗು ಮತ್ತು ಆಕೆಯ ಒಂದು ಮುಖದ ಮೇಲಿನ ಕಾಂತಿ. ಬಟ್ ಟೆಲ್ ಆಫ್ ಡೇಸ್ ಇನ್ ಗುಡ್ನೆಸ್ ಸ್ಪೆಂಡ್. ಆಕೆ ತನ್ನ ಜೀವನದ ದಿನಗಳನ್ನು ಆಕೆ ಒಳ್ಳೆಯ ಕೆಲಸಗಳಲ್ಲಿ ಕಳೆದಿದ್ದಾಳೆ ಎಂಬುದನ್ನು ಸಾರ್ತಾ ಇದೆ ಅಂತ ಹೇಳ್ತಾರೆ. ಆಕೆಯ ನಗು, ಆ ಮುಖದ ಕಾಂತಿ, ಆಕೆಯ ತನ್ನ ಜೀವನದ ಎಲ್ಲ ದಿನಗಳನ್ನು ಎಲ್ಲ ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾ ಕಳೆದಿದ್ದಾಳೆ ಎಂಬುದನ್ನು ಹೇಳ್ತಾ ಇದೆ. ಆಕೆಯ ಮುಖದಲ್ಲಿರುವ ಹೊಳಪು ಚರ್ಮದ ಬಣ್ಣವಲ್ಲ, ಅದು ಆಕೆಯ ಸೌಜನ್ಯ, ಆಕೆಯ ಒಂದು ಸದಾಚಾರದ ಒಂದು ಪ್ರತಿಫಲವಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಕೊನೆಯ ಸಾಲಲ್ಲಿ ಹೇಳ್ತಾರೆ, ಎ ಮೈಂಡ್ ಅಟ್ ಪೀಸ್ ವಿತ್ ಆಲ್ ಬಿಲೋ. ಆಕೆಯ ಮನಸ್ಸು ಎಲ್ಲರೊಂದಿಗೆ ಶಾಂತಿಯಿಂದ ಕೂಡಿದೆ. ಎ ಹಾರ್ಟ್ ಹೂಸ್ ಲವ್ ಈಸ್ ಇನ್ನೋಸೆಂಟ್. ಆಕೆಯ ಹೃದಯ, ಪ್ರೀತಿಯು ಅತ್ಯಂತ ನಿಷ್ಕಲ್ಮಶವಾದದ್ದು, ಯಾವುದೇ ಒಂದು ಕಳೆ ಇಲ್ಲ ಅಥವಾ ಒಂದು ಇನ್ನೋಸೆಂಟ್. ಅವಳ ಹಾರ್ಟ್, ಆ ಹೃದಯ ಎಷ್ಟು ಉತ್ತಮವಾಗಿದೆ ಅಂದರೆ ಅದರಲ್ಲಿ ಯಾವುದೇ ಕೆಟ್ಟ ಭಾವನೆಗಳಿಲ್ಲ ಅಂತ ಹೇಳ್ತಾರೆ. ಕೊನೆಯಲ್ಲಿ ಕವಿ ಹೇಳಲು ಹೊರಟಿರ್ತಕ್ಕಂಥದ್ದು ಆಕೆಯ ನೈಜ ಸೌಂದರ್ಯವು ಆಕೆಯ ಪ್ರಶಾಂತ ಮನಸ್ಸು ಮತ್ತು ಪವಿತ್ರವಾದ ಪ್ರೇಮದಲ್ಲಿದೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಲಾರ್ಡ್ ಬೈರನ್ ರವರು ಬರೆದಿರ್ತಕ್ಕಂತಹ ಶಿ
ವಾಕ್ಸ್ ಇನ್ ಬ್ಯೂಟಿ ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್, ಹಾಗೆ ಈ ಪೊಯಮ್ನ ಥೀಮ್ಸ್ ಹಾಗೆ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಹಾಗೆ ಈ ಲರ್ನ್ ಈಸಿಲಿ ಚಾನಲಲ್ಲಿರ್ತಕ್ಕಂಥ ವಿಡಿಯೋಸನ್ನು ನಿಮ್ಮ ಫ್ರೆಂಡ್ಸ್ನೊಂದಿಗೂ ಸಹ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.